ವೆಯ್ಟ್ ಲಾಸ್ ಮಾಡುವಂಥವರಿಗೆ ಈ ರೆಸಿಪಿ ಅಂತೂ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಹೆಲ್ತಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಜೋಳದ ಹಿಟ್ಟನ್ನ ಬಳಸಿ ಚಕ್ಲಿ ಮುರುಕು ಅಥವಾ ಚಕ್ಲಿ ರೆಸಿಪಿಯನ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಸಿಂಪಲ್ ಆಗಿರುವಂತಹ ಈ ಸ್ನ್ಯಾಕ್ಸ್ ರೆಸಿಪಿ ಅಂತೂ ವೆಯ್ಟ್ ಲಾಸ್ ಮಾಡುವಂಥವ್ರಿಗೆ ಅಥವಾ ಹೆಲ್ತಿ ಆದಂತಹ ಸ್ನ್ಯಾಕ್ಸ್ ಬೇಕು ಅಂದವ್ರಿಗೆ ಈ ರೆಸಿಪಿ ತಪ್ಪದೇ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಈ ಸಿಂಪಲ್ ಹಾಗೂ ರುಚಿಕರವಾಗಿರುವಂತಹ ಹೆಲ್ತಿ ಆಗಿರುವಂತಹ ಈ ಚಕ್ಲಿ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ತೆಗೆದುಕೊಂಡಿದ್ದೇನೆ. ಯಾವುದೇ ಕಪ್ ಮೆಜರ್ಮೆಂಟು ಒಂದೇ ಕಪ್ಪಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲ ಪದಾರ್ಥಗಳನ್ನ. ಈ ಜೋಳದ ಹಿಟ್ಟನ್ನ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಸೇರಿಸಿ ಅದನ್ನ ಸೈಡ್‌ಗೆ ತೆಗೆದಿಡ್ತೇನೆ. ಅನಂತರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಹುರ್ಗಡ್ಲೆನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ಆದಷ್ಟು ನುಣ್ಣಗೆ ಈ ರೀತಿಯಾಗಿ ನಾವು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲವನ್ನ. ನೋಡಿ ಈ ರೀತಿ ಆದಷ್ಟು ನುಣ್ಣಗೆ ನಾವು ಇದನ್ನ ಪೌಡರ್ ಮಾಡಿ ಈ ಜೋಳದ ಹಿಟ್ಟನ್ನ ಸೇರಿಸಿರುವಂತಹ ಬಟ್ಲಿಗೆ ಸೇರಿಸಬೇಕಾಗುತ್ತೆ. ಸ್ವಲ್ಪ ಇದು ತರಿ ತರಿ ಇದ್ರೂನು ಇದನ್ನ ಜರಡಿ ಹಿಡಿದು ನಾವು ಈ ಜೋಳದ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ಆದಷ್ಟು ನುಣ್ಣಗೆ ರುಬ್ಬಿರೋದ್ರಿಂದ ಹಾಗೇನೆ ಈ ಬಟ್ಲಿಗೆ ಸೇರಿಸಿದ್ದೇನೆ. ಹಾಗೇನೆ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, 3/4 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಹಾಗೇನೆ ಇದಕ್ಕೆ ಓಂ ಕಾಳನ್ನ ಸೇರಿಸ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಕೈಗೆ ಈ ರೀತಿ ಅಂಗೈಯಲ್ಲಿ ಹಾಕಿ ಸ್ವಲ್ಪ ಇವನ್ನ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಜೀರಿಗೆನೂ ಬಳಸಿದ್ದೇವೆ, ಹಾಗೇನೆ ಓಂ ಕಾಳನ್ನು ಬಳಸ್ತಾ ಇದ್ದೇವೆ. ಈ ರೀತಿ ಎರಡನ್ನ ಬಳಸಿ ನಾವು ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಈ ಚಕ್ಲಿ ಮುರ್ಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನ ಸೇರಿಸಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಇನ್ನೊಂದು ಕಡೆ 1 ಚೊಂಬಾಗುವಷ್ಟು ನೀರನ್ನ ಒಂದು ಬಟ್ಲಿಗೆ ಸೇರಿಸಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಕಾಯಿಸಿರುವಂತಹ ಬಿಸಿ ನೀರನ್ನ ಈ ಜೋಳದ ಹಿಟ್ಟಿನ ಮಿಶ್ರಣಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಬಿಸಿ ಇರೋದ್ರಿಂದ ಈ ರೀತಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಕೈಯಲ್ಲಿ ಮುಟ್ಟೋ ಹದಕ್ಕೆ ಬಂದ ನಂತರ ಕೈಯಲ್ಲೇನೆ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಬಿಸಿ ನೀರಿನಿಂದ ಹಿಟ್ಟನ್ನ ಕಲಸಿ ನಾವು ಚಕ್ಲಿನ ಮಾಡೋದ್ರಿಂದ ತುಂಬಾನೇ ಗರಿ ಗರಿಯಾಗಿ ಚಕ್ಲಿ ಬರ್ತವೆ. ಹಾಗೇನೆ ನಾನಿಲ್ಲಿ ಹಿಟ್ಟನ್ನ ಕಲಿಸ್ಲಿಕ್ಕೆ ತುಪ್ಪ ಅಥವಾ ಬೆಣ್ಣೆ ಅಥವಾ ಕಾಯಿಸಿರುವಂತಹ ಎಣ್ಣೆ ಏನನ್ನು ಬಳಸ್ತೇನೆ ನಾನಿಲ್ಲಿ ಚಕ್ಲಿ ಮುರ್ಕನ ಮಾಡ್ತಾ ಇದ್ದೇನೆ. ಕೊನೆದಾಗಿ ನೋಡ್ಬೋದು ಎಷ್ಟು ಗರಿ ಗರಿಯಾಗಿ ಬರ್ತವೆ ಈ ಚಕ್ಲಿ ಅಂತ. ನೋಡಿ ಈ ರೀತಿ ಮುಟ್ಟೋ ಹದಕ್ಕೆ ಬಂದ ನಂತರ ಇದನ್ನ ಈ ರೀತಿ ಕೈಯಲ್ಲೇನೆ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಸಿದ್ದೇನೆ. ನಾವು ಹಿಟ್ಟನ್ನ ನೆನೆಸಿಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಿಂದೆನೆ ನಾವು ಚಕ್ಲಿನ ಪ್ರೆಸ್ ಮಾಡ್ಬೋದು. ಹಾಗಾಗಿ ನಾನಿಲ್ಲಿ ಈ ರೀತಿ ಚಕ್ಲಿ ಮಿಷಿನ್ ಅಥವಾ ಚಕ್ಲಿ ಪ್ರೆಸ್ ಮಾಡುವಂತಹ ಮಿಷಿನ್‌ಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಭಾಗದಷ್ಟು ಮಾತ್ರ ಹಿಟ್ಟನ್ನ ತುಂಬಿಸ್ತಾ ಇದ್ದೇನೆ. ಒಮ್ಮೆಲೆ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ಮಾತ್ರ ಈ ರೀತಿ ಮಿಷಿನ್‌ಗೆ ಹಿಟ್ಟನ್ನ ತುಂಬಿಸಿ ನಂತರ ಉಳಿದಿರುವಂತಹ ಹಿಟ್ಟಿಗೆ ಈ ರೀತಿ ಪ್ಲೇಟನ್ನ ಕ್ಲೋಸ್ ಮಾಡಬೇಕು. ಸ್ವಲ್ಪ ಹಿಟ್ಟು ತಣ್ಣಗಾಗಬಾರ್ದು. ಸ್ವಲ್ಪ ಲೈಟ್ ಆಗಿ ಬಿಸಿ ಇರಬೇಕು. ಹಾಗಾಗಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಅನಂತರ ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆನ. ಎಣ್ಣೆ ಮೀಡಿಯಂ ಉರಿಲಿ ಬಿಸಿ ಆಗಿದ್ದೇನೆ ಚಕ್ಲಿನ ಈ ರೀತಿ ಚಕ್ಲಿ ಮುರ್ಕನ್ನ ಎಣ್ಣೆಗೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂತ. ಒಮ್ಮೆಲೆ ಇವು ಫ್ರೈ ಆಗೋವರೆಗೂ ನಾವು ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬರೋವರೆಗೂ ಇವನ್ನ ಹಾಗೆ ಫ್ರೈ ಆಗಲಿಕ್ಕೆ ಬಿಡಬೇಕಾಗುತ್ತೆ. ಈಗ ಚಕ್ಲಿ ಮಿಷಿನಲ್ಲಿ ಹಿಟ್ಟು ಖಾಲಿಯಾಗಿದೆ. ಅನಂತರ ಒಂದು ಅರ್ಧ ಭಾಗದಷ್ಟು ಹಿಟ್ಟನ್ನ ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ರೀತಿ ಚಕ್ಲಿ ಮಿಷಿನ್‌ಗೆ ಅರ್ಧ ಭಾಗದಷ್ಟು ಮಾತ್ರ ಹಿಟ್ಟನ್ನ ತುಂಬಿಸಿ ನಂತರ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಉಳಿದಿರುವಂತಹ ಹಿಟ್ಟಿಗೆ ಪ್ಲೇಟನ್ನ ಮುಚ್ಚಿ ಅದು ಫುಲ್ ತಣ್ಣಗಾಗದೇ ಇರಲಿ ಅಂತ ಹಾಗೇನೆ ಬಿಡಬೇಕಾಗುತ್ತೆ. ಅನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು. ಮೊದಲಿಗೆ ಎಣ್ಣೆಗೆ ಹಾಕಿರುವಂತಹ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಗರಿ ಗರಿಯಾಗಿದೆ. ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ನಂತರ ಎಣ್ಣೆಗೆ ಚಕ್ಲಿ ಪ್ರೆಸ್ಸಿಂಗ್ ಮಿಷಿನ್‌ನಲ್ಲಿ ತುಂಬಿಸಿರುವಂತಹ ಹಿಟ್ಟನ್ನ ಈ ರೀತಿ ಚಕ್ಲಿನ ಪ್ರೆಸ್ ಮಾಡ್ತಾ ಇದ್ದೇನೆ.
ಈ ರೀತಿ ಪ್ರೆಸ್ ಮಾಡಿದ್ದೇನೆ ಇದನ್ನ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಇವು ಫ್ರೈ ಆಗಿ ಮೇಲ್ ಬರೋವರೆಗೂ ಇವನ್ನ ಹಾಗೇನೆ ಬಿಟ್ಟು ಸ್ವಲ್ಪ ಫ್ರೈ ಆದ ನಂತರ ನಿಧಾನವಾಗಿ ಎರಡೂ ಕಡೆ ಇವನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಇವು ಸಹ ಫ್ರೈ ಆಗಿದ್ದಾವೆ. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೇನೆ. ನೋಡ್ಬೋದು ಚಕ್ಲಿ ಅಥವಾ ಚಕ್ಲಿ ಮುರ್ಕು ರೆಸಿಪಿ ರೆಡಿ ಆಗಿದೆ. ಇವು ಎಲ್ಲವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ಹಾಗೂ ಆರೋಗ್ಯಕರವಾಗಿರುವಂತಹ ಜೋಳದ ಹಿಟ್ಟಿನ ಚಕ್ಲಿ ಮುರ್ಕು ಅಥವಾ ಚಕ್ಲಿ ರೆಸಿಪಿ ಮಾಡುವ ವಿಧಾನ. ಅಕ್ಕಿ ಹಿಟ್ಟಿನ ಬದಲಿಗೆ ನಾವಿಲ್ಲಿ ಜೋಳದ ಹಿಟ್ಟನ್ನ ಬಳಸಿ ಈ ಸ್ನ್ಯಾಕ್ಸ್ ರೆಸಿಪಿನ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಹಾಗೂ ತುಂಬಾನೇ ರುಚಿಯಾಗಿರುತ್ತೆ ಈ ಚಕ್ಲಿ ಮುರ್ಕು ಅಥವಾ ಚಕ್ಲಿ ರೆಸಿಪಿ. ನೋಡಿದ್ರಲ್ಲ, ಒಂದೊಳ್ಳೆ ಹೆಲ್ತಿ ಆದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.